ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆ ಆಯೋಜನೆ, ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಭರವಸೆ. ಮನಮೋಹನ್ ಸಿಂಗ್ ಅವರ ನಿಧನದಿಂದ ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ, ಹೊಳೆನರಸೀಪುರ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಬೇಸರ. ಕಾಡಾನೆ ಹಾವಳಿಯಿಂದ ಕಟಾವಿಗೆ ಬಂದಿರುವ ಭತ್ತದ ಗದ್ದೆಗಳು ನಾಶ, ಬೇಲೂರು ತಾಲೂಕಿನಲ್ಲಿ ಘಟನೆ. ಬಾಸ್ಕೆಟ್ಬಾಲ್ ಕ್ರೀಡೆಗೆ ಉತ್ತೇಜಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗುವುದು. ಅದಕ್ಕಿಂತ ಮೊದಲು ಅವಶ್ಯಕವಾಗಿರುವ ಕೆಲಸ ಮಾಡುವುದಾಗಿ ಹಾಸನ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಭರವಸೆಯನ್ನು ನೀಡಿದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಹೊರಾಂಗಣ ಬಾಸ್ಕೆಟ್ಬಾಲ್ ಅಂಕಣದಲ್ಲಿ ಕರ್ನಾಟಕ ಬಾಸ್ಕೆಟ್ಬಾಲ್ ಲೀಗ್ ಮೈಸೂರು ಗ್ರಾಮೀಣ ವಿಭಾಗ ಪಂದ್ಯಾವಳಿ, ಕರ್ನಾಟಕ ರಾಜ್ಯ ಅಸೋಸಿಯೇಷನ್, ಹಾಸನ ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಹಾಗೂ ಹೊಯ್ಸಳ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವರ ಸಹಯೋಗದಲ್ಲಿ ಶನಿವಾರದಂದು ಹಮ್ಮಿಕೊಳ್ಳಲಾಗಿದ್ದ ಡಿಸೆಂಬರ್ 28 ಹಾಗೂ 29ರಂದು ಬಾಸ್ಕೆಟ್ಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಪಂದ್ಯಾವಳಿಯನ್ನು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸಬೇಕು. ಈ ಮೂಲಕ ಬಾಸ್ಕೆಟ್ಬಾಲ್ ಕ್ರೀಡೆಗೆ ಉತ್ತೇಜನ ಕೊಡಬೇಕು. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ನಗುನಗುತ್ತಾ ಕ್ರೀಡೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು. ಹೊಯ್ಸಳ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, ಕ್ರೀಡಾಪಟುಗಳಿಗೆ ಅವಶ್ಯಕವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯದ ಬಗ್ಗೆ ಶಾಸಕರು ಕೆಲಸ ಮಾಡಿಕೊಡುವ ವಿಶ್ವಾಸ ವ್ಯಕ್ತಪಡಿಸಿದ್ದು, ಸದಸ್ಯಕ್ಕೆ ಬದಲಿ ವ್ಯವಸ್ಥೆ ಕೂಡ ಇಲ್ಲಿನ ಸಹಾಯಕ ನಿರ್ದೇಶಕರು ಮಾಡಿಕೊಟ್ಟಿದ್ದು, ಅಂತರ ರಾಜ್ಯ ಮಟ್ಟದ ಕ್ರೀಡೆಯನ್ನು ಕಳೆದ 10 ವರ್ಷಗಳಿಂದ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಏಪ್ರಿಲ್ ತಿಂಗಳಲ್ಲಿ ರಾಷ್ಟ್ರೀಯ ಮಟ್ಟದ ಬಾಸ್ಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡುವ ಮೂಲಕ 16 ರಾಜ್ಯದಿಂದ ಕ್ರೀಡಾಪಟುಗಳನ್ನು ಕರೆಯಿಸುವ ಕೆಲಸ ನಾವು ಎಲ್ಲರೂ ಮಾಡಲಾಗುವುದು ಅಂತ ಶಾಸಕರು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಅದನ್ನ ನೆನಪಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮತ್ತು ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ವಂದಿಸ್ತಾ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಇವತ್ತೇನು ಪಂದ್ಯಾವಳಿ ಇದೆ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಾವಳಿಯನ್ನ ಮಾಡಬೇಕು. ಅದಕ್ಕಿಂತ ಮುಂಚೆ ನಮ್ದೇನು ಇಂಡೋರ್ ಸ್ಟೇಡಿಯಂ ಇದೆ, ಅಲ್ಲಿ ನಮ್ದು ಪ್ಲೇ ಗ್ರೌಂಡ್ ಕೂಡ ಅದು ಅಷ್ಟೊಂದು ಸಂಪೂರ್ಣ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಜಿಲ್ಲಾ ಬಾಸ್ಕೆಟ್ ಸಂಸ್ಥೆಯ ಅಧ್ಯಕ್ಷ ರಮೇಶ್ ಬಾಬು, ನಗರಸಭೆ ಸದಸ್ಯ ಯೋಗೇಂದ್ರ ಬಾಬು, ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿ.ಕೆ. ಹರೀಶ್, ವಿಜಯ್ ಅಂಚೆ ಅಶ್ವಥ್, ಸತ್ಯಣ್ಣ, ತೀರ್ಪುಗಾರರಾದ ವೆಂಕಟೇಶ್, ಖಜಾಂಜಿ ಪ್ರದೀಪ್, ಡಾಕ್ಟರ್ ಪುರುಷೋತ್ತಮ್, ಉಪಾಧ್ಯಕ್ಷ ಪ್ರೇಮ್ ಕುಮಾರ್, ಕಾರ್ಯದರ್ಶಿ ನವೀನ್, ಕೋಚರ್ ಶಿವಣ್ಣ ಇತರರು ಉಪಸ್ಥಿತರಿದ್ದರು. ಆರ್ಥಿಕ ಸುಧಾರಣೆಯಲ್ಲಿ ಕ್ರಾಂತಿ ಉಂಟು ಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರಾದ ಮನಮೋಹನ್ ಸಿಂಗ್ ರವರ ನಿಧನದಿಂದ ನಮ್ಮ ದೇಶಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಅವರು ಪಟ್ಟಣದ ತಮ್ಮ ನಿವಾಸದ ಬಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡು ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವುದರ ಮೂಲಕ ಮೌನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ, ಸವಲತ್ತಿನ ಕೊರತೆಯಿಂದ ಬಳಲುತ್ತಿರುವ ಅಹಿಂದ ವರ್ಗದವರು ಸೇರಿದಂತೆ ಬಡವರಿಗೆ ನೆರವಾಗುವ ಆಹಾರ ಭದ್ರತಾ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ಆಧಾರ್ ಕಾರ್ಡ್ ಯೋಜನೆ ಸೇರಿದಂತೆ ಹಲವಾರು ಜನಪ್ರಿಯ ಯೋಜನೆಗಳನ್ನು ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದು ದೇಶದ ಕೋಟ್ಯಾಂತರ ಜನಸಾಮಾನ್ಯರ ಅಂತರಾಳದಲ್ಲಿ ಶಾಶ್ವತವಾಗಿ ಅವರ ಹೆಸರು ಮತ್ತು ಅವರ ಯೋಜನೆಗಳು ಉಳಿಯುವಂತೆ ಮಾಡಿದರು. ಅವರ ಮಾರ್ಗದರ್ಶನವನ್ನು ಪ್ರಸ್ತುತ ಕೇಂದ್ರ ಸರ್ಕಾರದವರು ಅನುಸರಿಸಿದ್ದರೆ ನಮ್ಮ ದೇಶಕ್ಕೆ ಯಾವ ಹಂತದಲ್ಲಿಯೂ ಆರ್ಥಿಕ ಸಂಕಷ್ಟ ಎದುರಾಗ್ತಿರಲಿಲ್ಲ. ಈಗಿರುವ ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು, ಪ್ರತಿಯೊಂದಕ್ಕೂ ತೆರಿಗೆಯನ್ನು ವಿಧಿಸುವುದರ ಮೂಲಕ ದಬ್ಬಾಳಿಕೆ ರೀತಿಯಲ್ಲಿ ಆಡಳಿತ ನಡೆಸುತ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ದಿನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಇವತ್ತು ನಾವು ಭಾರತ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಒಬ್ಬ ಹಿರಿಯ ರಾಜಕಾರಣಿಗಳನ್ನ, ಒಬ್ಬ ಮುಸ್ಲಿಮಗಳನ್ನ ಕಳ್ಕೊಳ್ಳುವಂತಹ ಒಂದು ದಿನ ಈ ದಿನ ಆಗಿದೆ. ನಿಮಗೆಲ್ಲ ಗೊತ್ತಿರುವಂಗೆ ಯುಪಿಎ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದರು, ಹಣಕಾಸು ಸಚಿವರು, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ರು, ಮತ್ತೆ ಏನು ಬಡವ ಕಾರ್ಯಕ್ರಮಗಳಾದಂತಹ ಏನು ನಮ್ಮ ಆಹಾರ ಕಾಯ್ದೆ, ಈಗ ನಾವೆಲ್ಲ ಅಕ್ಕಿ ಊಟ ಮಾಡ್ತಿದ್ವಿ, ಅದನ್ನ ಮೂಲ ಕಾರ್ಯಕರ್ತರೆ ನಮ್ಮ ಮನಮೋಹನ್ ಸಿಂಗ್ ಅವರು ಅದರಾಗಿದ್ರು. ಜೊತೆಗೆ RTI ಅಂತ ನಾವೇನೀಗ ಯಾವುದೇ ರೀತಿ ಮಾಹಿತಿಗಳನ್ನ ಮುಚ್ಚಿಕ್ಕಾಗದೇ ಇರುವಂತಹ ಒಂದು ಕಾಯ್ದೆ ತಂದಿದ್ದೆ, ಅದು ನಮ್ಮ ಮನಮೋಹನ್ ಸಿಂಗ್ ಅವರು. ಜೊತೆಗೆ RTI ಏನು ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ಈಗ ತೆಗೆದಾಕಿದ್ದಾರೆ, ಆದ್ರೆ ಅದೆಲ್ಲ ಬಡವರು ಜನರ ಪರ ಮಾಡಿದ್ದೆ ನಮ್ಮ ಆಗಿನ ಪ್ರಧಾನಮಂತ್ರಿಗಳು, ರಾಜಕೀಯ ಮುತ್ಸದಿ, ಹಣಕಾಸಿನ ತಜ್ಞರಾದಂತಹ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ.
ತುಂಬಾ ದುಃಖ ಆಗ್ತದೆ. ವಯೋಮಿತಿಯಿಂದ ಅಗಲು ಸಹ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ಗೆ ಏನೋ ಒಂದು ಹಿರಿಯ ಮುತ್ಸದಿ ಕಳ್ಕೊಂಡಂತ ಒಂದು ಬೇಜಾರಿದ್ದೇವೆ. ಯಾಕಂತ ಹೇಳಿದ್ರೆ ಹಣಕಾಸು ತಜ್ಞರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರ್ಥಿಕ ಸ್ಥಿತಿ ಏನು UPA 1 ಮತ್ತೆ UPA 2 ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಮೇಲೆತ್ತುವ ಕೆಲಸವನ್ನ, ಒಂದು GDP ಅನ್ನ ಮೇಲೆತ್ತುವ ಕೆಲಸವನ್ನ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ಮನಮೋಹನ್ ಸಿಂಗ್ ಅವರು. ಆ ಶಕ್ತಿ ಮತ್ತೆ ಹುಟ್ಟು ಬರ್ಬೇಕಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಯಾಕಂತ ಹೇಳಿದ್ರೆ ಇಂಥ ಒಂದು ರಾಜಕಾರಣಿಗಳು, ಇಂಥ ಹಿರಿಯ ಮುತ್ಸದಿ ನಮಗೆ ನಾಡಿಗೆ, ರಾಜ್ಯಕ್ಕೆ, ದೇಶಕ್ಕೆ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಬಡವರು, ದೀನದಲ್ಲಿನ ಬಿಟ್ಟು ಹಿಂದುಳಿದವರಿಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅದು UPA 1 UPA 2 ಆದಂತಹ ಬಡವರು ಜನಪದ ಒಂದು ಕಾರ್ಯಕ್ರಮಗಳು. ಅದಕ್ಕೆಲ್ಲ ಮುಂದಾಳತ್ವ ಹೊರಟಿದ್ದು ಅಧ್ಯಕ್ಷತೆ ವಹಿಸಿದ್ದೆ ನಮ್ಮ ಮನಮೋಹನ್ ಸಿಂಗ್ ಸರ್ ಅವರು. ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿಯನ್ನ ನಾವು ಕೋರೋಣ. ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಬಣ್ಣಿಸಲು ನಾವು ಸಾಲದು. ಕಾಂಗ್ರೆಸ್ಗಂತೂ ಅತಿ ದೊಡ್ಡ ನಷ್ಟ ಇವತ್ತು ಆಗಿದೆ ನಮ್ಗೆ. ಯಾಕಂದ್ರೆ ಅವರು ಮತ್ತೆ ನಾನು ಪದೇ ಯಾಕೆ ಹೇಳ್ತಾ ಇದ್ದೀನಿ ನಷ್ಟ ಆಗಿದೆ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ, ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಪಕ್ಷ ಮುನ್ನಡೆಸಿದ್ದು ಎಷ್ಟು ಸರ್ಕಾರ ಜನಪರ ಯೋಜನೆಗಳನ್ನ ಕೊಟ್ಟಿರುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ನಾವೆಲ್ಲ ಅವರ ಕೊಟ್ಟಿರೋ ಮಾರ್ಗದರ್ಶನ ನಾವೆಲ್ಲ ಸಾಗೋಣ. ಕೊನೆಯದಾಗಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇಂಥ ಆರ್ಥಿಕ ತಜ್ಞರು, ಆರ್ಥಿಕ ಪರಿಸ್ಥಿತಿಯನ್ನ ಉತ್ತೇಜಿತಗೊಳಿಸುವಂತಹ ತಜ್ಞರು ಮತ್ತೆ ಹುಟ್ಟಲ್ಲ. ಯಾಕಂತ ಹೇಳಿದ್ರೆ ಈಗಿರುವಂತಹ ಸರ್ಕಾರ, ಕೇಂದ್ರ ಸರ್ಕಾರ ನಿಮ್ಗೆಲ್ಲ ಗೊತ್ತು ಏನು ವಿರೋಧಿ ನೀತಿಗಳನ್ನ ಅನುಸರಿಸ್ತಿದೆ. ಎಲ್ಲದಕ್ಕೂ ಕಂದಾಯ ಏನು ಟ್ಯಾಕ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಎಲ್ಲ ಒಂದು ದಬ್ಬಾಳಿಕೆ ನಡೀತಿದೆ. ಅದನ್ನೆಲ್ಲ ನಾವು ಇವತ್ತು ಅನುಭವಿಸ್ತಿದ್ದೀವಿ ಅಂತ ಹೇಳಿದ್ರೆ, ಅವತ್ತು ಇವ್ರು ಹಾಕೊಟ್ಟಿದ್ದಂತಹ ಒಂದು ಮಾರ್ಗದರ್ಶನ ಇದೇ ಸರ್ಕಾರ ಹೋಗಿದ್ರೆ ಖಂಡಿತವಾಗಿ ಈ ಸ್ಥಿತಿ ನಮ್ಮ ದೇಶಕ್ಕೆ ಬರ್ತಿರ್ಲಿಲ್ಲ. ಆದ್ರೂ ಅದನ್ನ ಮುಂದಿನ ದಿನಗಳಲ್ಲಾದ್ರೂ ಈಗ ನಡೆಸುವಂತಹ ಕೇಂದ್ರ ಸರ್ಕಾರ ಅದನ್ನ ಇವರನ್ನ ಅನುಸರಿಸಲಿ ಅಂತ ಹೇಳ್ತಾ, ಈ ಸಭೆಗೆ ಎಲ್ಲರೂ ಬಂದಿದ್ರಿ. ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಎಲ್ಲ ಹೋಬಳಿಯ ನಾಯಕರುಗಳು, ನಮ್ಮ ಹೊಳೆಸ್ಪುರ ನಗರದ ಎಲ್ಲ ನಾಯಕರುಗಳು. ಫೋನ್ ತಗೊಳ್ಳಿ. ಇದು ಇವ್ರು ಯಾರು ಗೆಸ್ಟ್ ಟೀಚರ್ ಯಾರು? ಗೆಸ್ಟ್ ಅವ್ರು ಬೇರೆ ಬೇಕು ಸರ್. ಅವರು ಈ ಒರಿಜಿನಲ್ ಹಾಕಲ್ಲ. ಸತೀಶ್ ಸರ್ ಮತ್ತೆ ಮಹೇಶಪ್ಪ ಇವರಿದ್ರು. BO ಬಂದು ಇದಕ್ಕೆ ಸೈನ್ ಹಾಕ್ಬಿಟ್ಟು ಹೋಗೋರು ಎಲ್ಲ ನೋಡ್ಕೊಂಡೆ ತಗೊಳ್ಳಿ. BO ಕರೆಕ್ಟಾಗಿ ಇರಬೇಕು. ಸುಳ್ಳು ಹೇಳ್ಬಾರ್ದು ನಾಳೆಗೆ. ಇವತ್ತು ಗೋಧಿ ಉಪ್ಪಿಟ್ಟಾ? ಮನೆಯಲ್ಲೆಲ್ಲ ಓದು ಮಾಡಲ್ಲ ಹಾಕಿರ್ತಾರೆ. ಇದನ್ನ ಕ್ಲೀನ್ ಮಾಡ್ತೀರಾ? ಮಾಡಿಸ್ತೀವಿ. ಕೆಲಸ ಡೀಪ್ ಇಲ್ಲ ನಮ್ಮನೆ. ಈಗ ಪೋಸ್ಟ್ ಇದೆ, ಸ್ಯಾಂಕ್ಷನ್ ಇಲ್ಲ ನಮ್ಮ ಬಂದಾಗ ಈಗ ಊಟದೆಲ್ಲ ಹೆಂಗಿದ್ರು ಮೊಟ್ಟೆ ಯಾವಾಗ ಕೊಡ್ತಾರೆ? 6% ಕೊಡ್ತಾರೆ. 5 ದಿನ ತಿಂಡಿ ಚೆನ್ನಾಗಿರ್ತದ? ಊಟ ಎಲ್ಲ ನೀಟಾಗಿರ್ತದ? ಕುಡಿಯೋ ನೀರು ಮನೆಯಿಂದ ಹೋಗ್ತೀರಾ? ನೀರೆಲ್ಲ ಇದೆ? ಯಾವ ಇದಿಲ್ವಾ? ಲಾಭ ಪ್ಲಾಂಟ್ ಇಲ್ವಾ ಇಲ್ಲಿ?
ನೀಟಾಗಿ ಕೊಡಬೇಕು ನೀವು. ವಾಸನೆ ಇದೆ ನಮ್ಮ ಇಲ್ಲಿ. ಸ್ವಚ್ಛತೆ ಇಲ್ಲ. ಒಂಚೂರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಯ್ತಮ್ಮ ತಿಂಡಿ ಕೊಡಲ್ಲ ನೀವು. ಇದಾಗ್ತಾ ಅಷ್ಟು ಮಕ್ಕಳಿಗೆ ಚೆನ್ನಾಗಿ ಮಾಡಿ. ಇದೊಂದು ಸಮಸ್ಯೆ ಇದೆ ಹೇಳಿಲ್ಲ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಶಿವಕುಮಾರ್, ಸದಸ್ಯ ಪ್ರಸನ್ನಕುಮಾರ್, ಮಿರ್ಜಾ, ಅಲಿ ಮದತ್, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಂಗಸ್ವಾಮಿ, KDP ಸದಸ್ಯರಾದ KK ಲೋಕೇಶ್, ಸುರೇಶ್, ಪುರಸಭಾ ಸದಸ್ಯ ಬೈರಶೆಟ್ಟಿ, ಮಾಜಿ ಸದಸ್ಯ ರಾಘವೇಂದ್ರ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ರವಿಕುಮಾರ್, ಅದ್ದಿಹಳ್ಳಿ ಮಂಜುನಾಥ್, ಇದ್ರೀಸ್, ಮುಜಾಹಿದ್ ಸೇರಿದಂತೆ ನೂರಾರು ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಮೌನಾಚರಣೆಯಲ್ಲಿ ಪಾಲ್ಗೊಂಡು ನಮನ ಸಲ್ಲಿಸಿದರು. ಕಟಾವಿಗೆ ಬಂದಿರುವ ಭತ್ತದ ಗದ್ದೆಗಳನ್ನು ಕಾಡಾನೆಗಳ ಹಿಂಡು ತುಳಿದು ನಾಶಪಡಿಸಿರುವ ಘಟನೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಮಲಸಾಪುರ ಹಾಗೂ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ. 22 ಕಾಡಾನೆಗಳು ಚಿಕ್ಕ ಸಾಲಾವರ ಬಾವಿಕಟ್ಟೆ ಗ್ರಾಮದ ಹರೀಶ್, ಶಾಂತಪ್ಪ, ಅಶೋಕ, ಉಪೇಂದ್ರರವರಿಗೆ ಸೇರಿದ ಭತ್ತದ ಪೈರನ್ನ ನಾಶಪಡಿಸಿ ಮಂಜುನಾಥ್ ಎಂಬುವವರಿಗೆ ಸೇರಿದ ತೆಂಗಿನ ಮರಗಳನ್ನು ಮುರಿದಿವೆ. ಬಾವಿಕಟ್ಟೆ ಗ್ರಾಮದ ಸುಶೀಲಮ್ಮ ಎಂಬ ರೈತ ಮಹಿಳೆ ಕಟಾವು ಮಾಡಿ ಒಕ್ಕುವ ಸಲುವಾಗಿ ರಾಶಿ ಹಾಕಿದ್ದ ಭತ್ತವನ್ನ ತುಳಿದು ಹಾಳು ಮಾಡಿದೆ. ಅನುಘಟ್ಟ ಗ್ರಾಮದ AN ನಾಗರಾಜು ಎಂಬುವರ 1 ಎಕರೆಯಷ್ಟು ಗದ್ದೆ ಭುವನೇಶ್ವರಿ ಗುಂಪಿನ ಕಾಡಾನೆಗಳ ಸಂಚಾರದಿಂದ ಸಮೃದ್ಧಿಯಾಗಿ ಬೆಳೆದಿದ್ದ ಬೆಳೆ ಧ್ವಂಸಗೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವು ಮಾಡಲಿದ್ದ ಬೆಳೆಯನ್ನ ಕಾಡಾನೆ ನಾಶಪಡಿಸಿದ್ದು ನಾನಾ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ 19ನೇ ರಾಜ್ಯ ಮಟ್ಟದ ಹೊನಲು ಬೆಳಕಿನ 20 ವರ್ಷ ವಯೋಮಿತಿಯ ಪುರುಷರು ಮತ್ತು ಮಹಿಳೆಯರ ಹ್ಯಾಂಡ್ಬಾಲ್ ಪಂದ್ಯಾವಳಿಗೆ ಹಾಸನ ಕ್ಷೇತ್ರದ ಶಾಸಕ HP ಸ್ವರೂಪ್ ಚಾಲನೆಯನ್ನ ನೀಡಿದರು. ಯೂತ್ ಹಾಸ್ಟೆಲ್ ಬಳಿ ಇರುವ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಕ್ರೀಡೆಗಳು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ. ಪ್ರತಿಯೊಬ್ಬರು ದಿನನಿತ್ಯ ಒಂದಲ್ಲ ಒಂದು ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ. ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರು. ವಿವಿಧ ಜಿಲ್ಲೆಗಳಿಂದ ಬಂದಿರುವ ಕ್ರೀಡಾಪಟುಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಯಾವುದೇ ಸಮಸ್ಯೆ ಇದ್ದರೆ ತನ್ನ ಗಮನಕ್ಕೆ ತಂದಲ್ಲಿ ಅವುಗಳನ್ನು ಬಗೆಹರಿಸಲಾಗುವುದು ಅಂತ ಭರವಸೆ ನೀಡಿದ ಅವರು ಇದೇ ವೇಳೆ ಕ್ರೀಡಾಪಟುಗಳಿಗೆ ಶುಭ ಕೋರಿದರು. ಮಾಡಿ ಶಾಂತಿಯನ್ನು ಕೊಡ್ಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಕಿರುವಂತ ಬೆಂಗಳೂರಿನ ನಮ್ಮ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ನನ್ನ ಪಂದ್ಯದ ಬಗ್ಗೆ ಕೇಳ್ತಾ ಇದ್ದೆ. ನಮ್ಮ ಸ್ನೇಹಿತರಂತ ಲೋಕೇಶ್ ಅವರು ಕೂಡ ಹೇಳ್ತಾ ಇದ್ರು, ಆಟಗಳಲ್ಲೇ ಇದು ಅತಿ ವೇಗವಾದಂತ 2ನೇ ಆಟ ನಮ್ಮ ಹ್ಯಾಂಡ್ಬಾಲ್ ಆಟ ಅಂತ. ಹಾಗಾಗಿ ಬಹಳ ವಿಶೇಷವಾದ ಪಂದ್ಯ ನಮ್ಮ ಹ್ಯಾಂಡ್ಬಾಲ್ ಪಂದ್ಯ. ಈ ಒಂದು ಪಂದ್ಯಕ್ಕೆ ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ನಷ್ಟು ಉತ್ತೇಜನ ಕೊಡಬೇಕು. ಯಾವುದೋ ಒಂದು ಕ್ರೀಡೆಗೆ ಬಂದ್ರು ಕೂಡ ನಾನು ನಮ್ಮ ತಂದೆಯವರು ಕೂಡ ನಿರಂಜನ್ ಮಾಸ್ಟರ್ ಮತ್ತು ನಮ್ಮ ತಂದೆಯವರು ಕೂಡ ಎಲ್ಲ ಕ್ಲಾಸ್ಮೇಟ್ಸ್ ಆದ ಸಂದರ್ಭದಲ್ಲಿ ಕೂಡ ನಮ್ಮ ತಂದೆಯವರು ಅವರು ಕೂಡ ಕ್ರೀಡಾಪಟು, ಅವರು ಕೂಡ ಕುಸ್ತಿ ಬಹಳಷ್ಟು ಕ್ರೀಡೆಗಳಿಗೆ ಆಡ್ಕೊಂಡು ಅವರು ಕೂಡ ಪ್ರೋತ್ಸಾಹ ಕೊಡ್ಕೊಂಡ್ ಬರ್ತೀವಿ. ಹಾಗಾಗಿ ನಾವೆಲ್ಲ ಕೂಡ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಕೂಡ ನಮ್ಮ ಒಂದು ಸರ್ಕಾರದ ಒಂದು ಸಹಕಾರ ಮತ್ತು ನಮ್ಮೆಲ್ಲರ ವೈಯಕ್ತಿಕವಾಗಿ ನಾನು ಯಾರೋ ಕೂಡ ಸಂದರ್ಭದಲ್ಲಿ ಯಾರೇ ಬಂದ್ರು ಕೂಡ ಕ್ರೀಡೆಗಳಿಗೆ ಸಹಕಾರ ಮಾಡುವಂತ ಯಾರು ಕೂಡ ಹೇಳುವಂತಲ್ಲ. ಯಾಕಂದ್ರೆ ಕ್ರೀಡೆಗಳಿಗೆ ತಾವೆಷ್ಟು ನೋಡಿ ಹಾಗೆ 500 ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ, ಹಾಸನದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಹ್ಯಾಂಡ್ಬಾಲ್ ಕ್ರೀಡಾಕೂಟ ನಡೆಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ. 19ನೇ ಶತಮಾನದಲ್ಲಿ ಬ್ರಿಟಿಷ್ ವೇಳೆ ಪ್ರಾರಂಭವಾದ ಕ್ರೀಡೆ ಇದೊಂದು ಅಪರೂಪದ ಕ್ರೀಡೆಯಾಗಿದೆ. ನಂತರದಲ್ಲಿ ಭಾರತಕ್ಕೂ ಕಾಲಿಟ್ಟಿದೆ ಅಂತ ಹೇಳಿದರು. 1940ರಿಂದ ಹೆಚ್ಚು ಪ್ರಚಲಿತದಲ್ಲಿದ್ದು ದೈಹಿಕ ಸಾಮರ್ಥ್ಯ ಹೆಚ್ಚಿಸುವ ಕ್ರೀಡೆಯಾಗಿದೆ. ಎಲ್ಲರೂ ಉತ್ತಮ ಪ್ರದರ್ಶನ ನೀಡಿ ಈ ಕ್ರೀಡೆಯನ್ನ ಉನ್ನತ ಮಟ್ಟಕ್ಕೆ ತಂದು ಸಾಧನೆ ಮಾಡುವಂತೆ ಕರೆ ನೀಡಿದರು. ಸಾಮಾನ್ಯವಾದ ಕ್ರೀಡಾಕೂಟ ಅಲ್ಲ, ರಾಜ್ಯ ಮಟ್ಟದ ಕ್ರೀಡಾಕೂಟ, ಅದು ಹೊನಲು ಬೆಳಕು. ಇಂಥದ್ದು ನಮ್ಮ ಹಾಸನ ಜನ ನಡೆಸ್ತಾ ಇರೋದು ನಮಗೆ ಬಹಳ ಹೆಮ್ಮೆಯ ವಿಷಯ. ಇದು ಅಪರೂಪದ ಕ್ರೀಡೆ.
ಇದು 19ನೇ ಶತಮಾನದಲ್ಲಿ ಪ್ರಾರಂಭವಾದ ಕ್ರೀಡೆ ಅಂತ ಅನ್ಕೊಂಡಿದ್ರೆ ಮೊದಲು ಜರ್ಮನಿ, ಡೆನ್ಮಾರ್ಕ್, ಮಿಡ್ ಏಷ್ಯಾದಲ್ಲಿ ಪ್ರಾರಂಭವಾದ ಈ ಕ್ರೀಡಾಕೂಟ ನಮ್ಮ ಭಾರತಕ್ಕೂ ಬಂದಿದ್ದು. ಇಲ್ಲಿ ಅದನ್ನ 1940ರಿಂದ ಹೆಚ್ಚು ಪ್ರಚಲಿತವಾಗಿ ಈ ಕ್ರೀಡೆಯನ್ನ ಆಡಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಬಹಳ ತಂಡದ ದೈಹಿಕ ಸಾಮರ್ಥ್ಯವನ್ನು ಹೊರಗೆ ಹೆಚ್ಚುವಂತಹ ಈ ಕ್ರೀಡೆ ಅಷ್ಟೇ ಸಿಂಪಲ್. ಫುಟ್ಬಾಲ್ ಆಡಬೇಕಾದ್ರೆ ಇದೇ ವೇಳೆ ನಗರಸಭೆ ಸದಸ್ಯ ಎಚ್.ಕೆ. ಯೋಗೇಂದ್ರ ಬಾಬು, ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿ.ಕೆ. ಹರೀಶ್, ರಾಜ್ಯ ಹ್ಯಾಂಡ್ಬಾಲ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಮನೋಜ್ ಪಿ. ಸಾಹುಕಾರ, ಸಂಸ್ಥೆ ಕಾರ್ಯದರ್ಶಿ ಬಿಎಲ್ ಲೋಕೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಆರ್ ಸತ್ಯನಾರಾಯಣ್, ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆ ಸಲಹೆಗಾರರಾದ ಜೆಐ ನಿರಂಜನ್ ರಾಜ್, ಕಾರ್ಯದರ್ಶಿ ಸಿಎನ್ ವಿಶ್ವನಾಥ್, ಖಜಾಂಚಿ ಪ್ರಕಾಶ್ ಎಲ್ ನರಗಟ್ಟಿ, ಸಂಸ್ಥೆ ಅಧ್ಯಕ್ಷ ಕುಮಾರಸ್ವಾಮಿ ರಾಜು, ಸಂಘಟನಾ ಕಾರ್ಯದರ್ಶಿ ಎಎನ್ ಅನಿಲ್ ಕುಮಾರ್, ರಾಘವೇಂದ್ರ, ವಿಜಯ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಹಾಸನದಲ್ಲಿ ರಾಜ್ಯ ಮಟ್ಟದ ಬಾಲಕ ಹಾಗೂ ಬಾಲಕಿಯರ ಚೆಸ್ ಪಂದ್ಯಾವಳಿಯನ್ನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡದೆ ಸರಳವಾಗಿ ಶ್ರದ್ಧಾಂಜಲಿ ಅರ್ಪಿಸಿ ನೇರವಾಗಿ ಚೆಸ್ ಆಟೋಟ ಪ್ರಾರಂಭಿಸಲಾಯಿತು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಸನ, ಶಾಲಾ ಶಿಕ್ಷಣ ಇಲಾಖೆ ಹಾಸನ ಜಿಲ್ಲೆ ಮತ್ತು ಕೆಸಿಪಿ ವಿದ್ಯಾಸಂಸ್ಥೆ, ಎಲೈಟ್ ಪ್ರೌಢಶಾಲೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಹಾಗೂ ಕದಂಬ ಚೆಸ್ ಅಕಾಡೆಮಿ ಸಹಕಾರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಹಾಸನ ಶಿಕ್ಷಣ ಇಲಾಖೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹದೇವ್ ಮಾಧ್ಯಮದೊಂದಿಗೆ ಮಾತನಾಡಿ 2024-25ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎಲೈಟ್ ಶಾಲೆ ವತಿಯಿಂದ 14/19 ವಯೋಮಿತಿ ರಾಜ್ಯ ಮಟ್ಟದ ಬಾಲಕ ಬಾಲಕಿಯರ ಚೆಸ್ ಪಂದ್ಯಾವಳಿಯನ್ನು ಎಲೈಟ್ ಶಾಲೆಯಲ್ಲಿ ಆಯೋಜಿಸಲಾಗಿದೆ. ರಾಜ್ಯದ 35 ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆ ಹೊರತುಪಡಿಸಿ 34 ಶೈಕ್ಷಣಿಕ ಜಿಲ್ಲೆಗಳಿಂದ ಒಂದು ಜಿಲ್ಲೆಗೆ 10 ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ. ಒಟ್ಟು 337 ಚೆಸ್ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಒಟ್ಟು 9 ಸುತ್ತುಗಳಲ್ಲಿ ಚೆಸ್ ಆಟೋಟ ನಡೆಸಲಾಗುವುದು. ಮೊದಲ ದಿವಸದಂದು 5 ಸುತ್ತುಗಳನ್ನು ಮುಗಿಸಿ ಭಾನುವಾರದಂದು ಉಳಿದ 4 ಸುತ್ತುಗಳು ನಡೆಸಲಾಗುವುದು ಅಂತ ಹೇಳಿದರು. 2024-25ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎಲೈಟ್ ಶಾಲೆಯ ವತಿಯಿಂದ 14 ವಯೋಮಿತಿಯ ಬಾಲಕ ಬಾಲಕಿಯರ ಚೆಸ್ ಪಂದ್ಯಾವಳಿಯನ್ನು, ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಯನ್ನು ನಾವು ಎಲೈಟ್ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಆಯೋಜನೆಯಲ್ಲಿ 35 ಶೈಕ್ಷಣಿಕ ಜಿಲ್ಲೆಗಳು ಇದ್ದು, ಬೀದರ್ ಜಿಲ್ಲೆಯನ್ನು ಹೊರತುಪಡಿಸಿ 34 ಶೈಕ್ಷಣಿಕ ಜಿಲ್ಲೆಯಿಂದ ಬಾಲಕರು 5 ವಿದ್ಯಾರ್ಥಿಗಳು ಸ್ಪರ್ಧಿಗಳು, ಬಾಲಕಿಯರು 5 ಸ್ಪರ್ಧಿಗಳು, ಒಟ್ಟು ಒಂದು ಜಿಲ್ಲೆಯಿಂದ 10 ಸ್ಪರ್ಧಿಗಳು ಭಾಗವಹಿಸಿರ್ತಾರೆ. ಟೋಟಲು ನಮಗೆ 337 ಸ್ಪರ್ಧಿಗಳು ಭಾಗವಹಿಸಿ ಈಗ 3ನೇ ರೌಂಡ್ ಚಾಲ್ತಿಯಲ್ಲಿದೆ. 3ನೇ ರೌಂಡ್ ನಾವು ಟೋಟಲ್ 9 ರೌಂಡ್ಗಳನ್ನು ಮಾಡ್ತಾ ಇದ್ದೇವೆ. ಇವತ್ತಿನ 3ನೇ ರೌಂಡು ಚಾಲ್ತಿಯಲ್ಲಿದೆ. ಇನ್ನೂ 8 ರೌಂಡ್ 6 ರೌಂಡ್ಗಳು ಬಾಕಿ ಇರುತ್ತೆ. ಇವತ್ತು 5 ರೌಂಡ್ಗಳನ್ನು ಮುಗಿಸಿ ನಾಳೆ ಇನ್ನು 4 ರೌಂಡ್ಗಳನ್ನು ನಾಳೆ ಮಾಡ್ತಾ ಇದ್ದೇವೆ. ಹಾಗೆಯೇ ಬಂದಂಥ ವಿದ್ಯಾರ್ಥಿಗಳಿಗೆ ಮತ್ತು ತಂಡದ ವ್ಯವಸ್ಥಾಪಕರಿಗೆ ಊಟದ ವ್ಯವಸ್ಥೆ ಮತ್ತು ನಮ್ಮ ಎಲೈಟ್ ಶಾಲೆಯವರು ಮತ್ತು MLA ಅವರು ಸೇರಿ ಮಾಡಿರ್ತಾರೆ. ಜೊತೆಗೆ ಅವ್ರಿಗೆ ಅಕಾಮಡೇಷನನ್ನು ನಾವು ಸೆಂಟ್ ಫಿಲೋಮಿನಾ ಶಾಲೆ ಪ್ರೌಢಶಾಲೆ ಮತ್ತು ಬಸವರಾಜೇಂದ್ರ ಪ್ರೌಢಶಾಲೆಯಲ್ಲಿ ನಾವು ಅಕಾಮಡೇಷನನ್ನು ಮಾಡಿದ್ವಿ. ಜೊತೆಗೆ ಮಕ್ಕಳಿಗೆ ಓಡಾಡಲಿಕ್ಕೆ ತೊಂದರೆ ಆಗುತ್ತೆ ಬಸ್ ವ್ಯವಸ್ಥೆಯನ್ನು ರಾಯಲ್ ಅಪೋಲೋ ಶಾಲೆಯವರು ಮಾಡಿಕೊಟ್ಟಿದ್ದಾರೆ. ಈ ರೀತಿ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಚೆಸ್ ಕ್ರೀಡಾಪಟುಗಳ ಪೋಷಕರು ಎಲೈಟ್ ಶಾಲಾ ಆವರಣದಲ್ಲಿ ಮಕ್ಕಳ ಬರುವಿಕೆಗೆ ಕಾಯುತ್ತಿರುವುದು ಕಂಡುಬಂದಿತು. ಇದೇ ವೇಳೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್.ಕೆ. ಪಾಂಡು, ಕದಂಬ ಚೆಸ್ ಅಕಾಡೆಮಿ ಸಂಸ್ಥಾಪಕ ಅಧ್ಯಕ್ಷ ಎಂ.ಟಿ. ತ್ಯಾಗರಾಜು, ರಾಜ್ಯ ಸೀನಿಯರ್ ಚೆಸ್ ಚೀಫ್ ಸಲೀಂ ವೇದಣ್ಣ, ಎಲೈಟ್ ಶಾಲೆಯ ಆಡಳಿತಾಧಿಕಾರಿ ನಾಗರಾಜು, ಗೋವಿಂದೇಗೌಡ ಇತರರು ಉಪಸ್ಥಿತರಿದ್ದರು. ಕ್ಷಣ ಸಂಸ್ಕೃತಿ ಮಾನವತೆ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ 70ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗದಲ್ಲಿ ಘೋಷಣೆಗಳೊಂದಿಗೆ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ರಾಜ್ಯ ಖಜಾಂಚಿ ಸುಭಾಷ್ ಮಾತನಾಡಿ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯು ಕಳೆದ 70 ವರ್ಷಗಳಿಂದ ಸಾರ್ವಜನಿಕ ಶಿಕ್ಷಣ ಉಳಿಸಲು ನಿರಂತರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳ ವಿರುದ್ಧ ರಾಜಿರಹಿತ ಹೋರಾಟವನ್ನು ಸಂಘಟಿಸುತ್ತಾ ಬಂದಿದೆ. ವಿದ್ಯಾರ್ಥಿಗಳ ಹೋರಾಟದಿಂದಾಗಿ ಹಲವಾರು ನ್ಯಾಯಯುತ ಬೇಡಿಕೆಗಳು ಈಡೇರಿದೆ. ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಯಾವುದೇ ತಾರತಮ್ಯವಿಲ್ಲದೆ ಶಿಕ್ಷಣ ದೊರೆಯಬೇಕು. ಹಾಗೆ ಪಡೆಯುವ ಶಿಕ್ಷಣವು ಧರ್ಮ ನಿರಪೇಕ್ಷ, ವೈಜ್ಞಾನಿಕ, ಪ್ರಜಾತಾಂತ್ರಿಕವಾಗಿರಬೇಕು ಎಂಬ ಮಹಾನ್ ಧ್ಯೇಯವಾಗಿದೆ.
ಈ ಧ್ಯೇಯದೊಂದಿಗೆ ಎಐಡಿಎಸ್ಒ ಇಂದು ಎಲ್ಲ ರಾಜ್ಯಗಳಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಿದೆ ಹಾಗೂ ಸಕ್ರಿಯವಾಗಿ ವಿದ್ಯಾರ್ಥಿಗಳನ್ನು ಸಂಘಟಿಸುತ್ತಿದೆ. ಸಂಘಟನೆಯ ಕರೆಗೆ ಹೋಗೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಸದಸ್ಯತ್ವವನ್ನು ಪಡೆದುಕೊಳ್ತಿದ್ದಾರೆ ಅಂತ ತಿಳಿಸಿದರು. ಸ್ನೇಹಿತರೆ, ಎಐಡಿಎಸ್ಒ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ವತಿಯಿಂದ ಇಂದು ಹಾಸನದ ಹೇಮಾವತಿ ಸ್ಟ್ಯಾಚ್ಯೂ ಮುಂದೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ 70ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ನಾವು ಸಂಘಟಿಸ್ತಾ ಇದ್ದೀವಿ. ಇವತ್ತು ಶಿಕ್ಷಣ ಅನ್ನೋದು, ಸಂಸ್ಕೃತಿ ಅನ್ನೋದು, ಮಾನವೀಯತೆ ಅನ್ನೋದು ಉಳಿಬೇಕು. ಇವತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು, ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಬೇಕು. ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯಯುತವಾಗಿ ಬರಬೇಕಾಗಿರುವಂತ ವಿದ್ಯಾರ್ಥಿ ವೇತನ ಬರಬೇಕು ಅಂತ ಹೇಳಿ ಆಗ್ರಹಿಸಿ ನಾವು ಇವತ್ತು ಸಂಸ್ಥಾಪನಾ ದಿನದ ಒಂದು ಸಂದೇಶವನ್ನ ಇವತ್ತು ದೇಶದ ಮೂಲೆ ಮೂಲೆಗೆ ನಾವು ತಗೊಂಡು ಹೋಗ್ತಾ ಇದೀವಿ. ಸ್ನೇಹಿತರೆ, ಇವತ್ತು ನೀವೆಲ್ಲ ಕೂಡ ಗಮನಿಸ್ತಾ ಇದ್ದೀರಾ, ಚಿಕ್ಕ ಚಿಕ್ಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗ್ತಾ ಇರೋವಂಥದ್ದು, ಹಾಗೇನೆ ಸರ್ಕಾರಿ ಶಾಲಾ ಕಾಲೇಜುಗಳು ಮುಚ್ಚೋಗ್ತಾ ಇರೋವಂಥದ್ದು, ವಿದ್ಯಾರ್ಥಿ ವೇತನ ಸಿಗದೆ ಇರೋ ಈ ಕಾರ್ಯಕ್ರಮದಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ, ಪದಾಧಿಕಾರಿಗಳಾದ ಸುಷ್ಮಾ, ಮಮತಾ, ಪುರುಷೋತ್ತಮ್, ಶ್ಯಾಮಲಾ, ಧನುಶ್ರೀ, ಜಯಂತ್, ಮಹಂತೇಶ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅರಸೀಕೆರೆ ತಾಲೂಕು ಕರಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರವಾಗಿದೆ, ಲಂಚ ಪಡೆಯಲಾಗಿದೆ ಎಂದು ಅಭಿವೃದ್ಧಿ ಅಧಿಕಾರಿಗೆ ಮಸಿ ಬಳಿಯುವ ಕೆಲಸವನ್ನು ಕೆಲ ಕಿಡಿಗೇಡಿಗಳು ಮಾಡಿದ್ದಾರೆ. ಇದು ಸುಳ್ಳು ಆರೋಪ ಎಂದು ಹಾಸನದಲ್ಲಿ ಡಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಾಗೂ ಕೇಶವ ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಾಬು ಎಂಬುವರ ಬಳಿಯಿಂದ ಪಡೆದ ಸಾಲದ ಹಣವನ್ನು ವಾಪಸ್ ಕೊಡಬೇಕಾದ್ರೆ ಯಾರೋ ಉದ್ದೇಶಪೂರ್ವಕವಾಗಿಯೇ ನಮಗೆ ಗೊತ್ತಿಲ್ಲದ ಹಾಗೆ ವಿಡಿಯೋ ರೆಕಾರ್ಡ್ ಮಾಡಿದ್ದು, ಲಂಚಕ್ಕೂ ಈ ಹಣಕ್ಕೂ ಯಾವ ಸಂಬಂಧವಿಲ್ಲ ಅಂತ ಹಣ ಕೊಟ್ಟ ಕೇಶವ ತಿಳಿಸಿದರು. ಈ ಘಟನೆ ನಡೆದು 8 ತಿಂಗಳು ಕಳೆದಿದ್ದು, ಇದೀಗ ಪಿಡಿಒ ಅವರ ಬೆದರಿಸುವ ಸಲುವಾಗಿ ಈ ವಿಡಿಯೋ ಹರಿಬಿಟ್ಟಿದ್ದಾರೆ ಅಂತ ದೂರಿದರು. ಕರಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ಸಮುದಾಯ ಭವನವನ್ನು ಕರಗುಂದ ಗ್ರಾಮ ಪಂಚಾಯಿತಿ ಸದಸ್ಯ ಧನಂಜಯ ಹಾಗೂ ಇತರರು ಇತ್ತೀಚೆಗೆ ನೆಲಸಮಗೊಳಿಸಿದರು. ಈ ಸಂಬಂಧ ಪಿಡಿಒ ಬಾಬು ಅವರು ಪೊಲೀಸ್ ಠಾಣೆಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ, ಪಂಚಾಯಿತಿ ಅನುಮತಿ ಇಲ್ಲದೆ ಅಂಬೇಡ್ಕರ್ ಭವನದ ಕಟ್ಟಡವನ್ನು ಕೆಡವಿದ್ದಾರೆ ಅಂತ ದೂರು ದಾಖಲಿಸಿದರು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ನೀಡಿರುವ ದೂರನ್ನು ಪಡೆಯುವಂತೆ ಪಿಡಿಒ ಅವರನ್ನು ಒತ್ತಾಯಿಸಿದರು. ಅದನ್ನು ವಾಪಸ್ ಕೊಡಬೇಕಾದ್ರೆ ಯಾರೋ ಬೇಕಂತಲೇ ನನಗೆ ಗೊತ್ತಿಲ್ಲದಂಗೆ ಮಾಡಿ ನನ್ನ ಮೇಲೆ ಹಾಕಿದ್ದಾರೆ. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಾನು ಸಾಲ ಪಡ್ಕೊಂಡಿದ್ದು ವಾಪಸ್ ಕೊಡಬೇಕು. ಇಲ್ಲ ಸರ್, ಅದೇನಿಲ್ಲ. ನಾವು ಉತ್ತಮವಾಗಿ ಅದು ಇದಕ್ಕೆ ಬೇಕಾಗಲ್ಲ, ಪ್ರಾಬ್ಲಮ್ ಇದ್ದಾಗ ಇಸ್ಕೊತಿದ್ದು ಕೊಡ್ತಿದ್ದು. ಆ ದುಡ್ಡು ವಾಪಸ್ ಕೊಡಬೇಕಾದ್ರೆ ಯಾರು ನಮಗೆ ಗೊತ್ತಿಲ್ಲದಂಗೆ ಮಾಡಿರೋದು. ಏನಾಗುತ್ತೆ, ಪಂಚಾಯತಿಗಳಲ್ಲಿ ಮೆಂಬರ್ಸ್ಗಳು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಈ ಬಿಲ್ಲು ಅದು ಇದು ಅಂತ ಬರ್ತಾ ಇರ್ತಾರೆ. ಕೊಡುವಾಗ ದುಡ್ಡಿರಲ್ಲ, ಕಾಯ್ತಾ ಇರ್ಬೇಕು. ಪಿ ಡಿ ಅವ್ರ ಹತ್ರ ಅಡ್ಜಸ್ಟ್ಮೆಂಟ್ ಅಂತ ನಾವೆಲ್ಲ ಓನ್ಲಿ ಫಾರ್ ಕರಗುಂದ ಇಡೀ ಎಂಟೈರ್ ಜಿಲ್ಲೆನಲ್ಲಿ ಈ ಪ್ರೊಸೀಜರು ಕೊಡೋದು ಗೌರ್ಮೆಂಟಿಗೆ, ಅದು ಗ್ರಾಮ ಪಂಚಾಯತ್ ಸದಸ್ಯರು ಯಾರು ಬಂದು ಸಹಾಯ ಮಾಡೋದು ಸಹಜ ಪಿ ಡಿ ಒಗಳು. ಸೊ ಈಗ ಏನಾಗಿದೆ, ಅವರು ಕೊಟ್ಟಿದ್ದಾರೆ, ಅದನ್ನ ರಿಟರ್ನ್ ಮಾಡೋ ಸಂದರ್ಭದಲ್ಲಿ ಅದು ತಾಲೂಕ್ ಪಂಚಾಯತ್ 4 ಜನ ನೋಡಿದ್ದಾರೆ. ಅದನ್ನು ವಿಡಿಯೋ ನೀವು ನೋಡ್ಬೋದು, ತುಮಕು ಅದು ಗೊತ್ತಾಗ್ತದೆ. ಲಂಚ ಕೊಡೋರು ಯಾರು ಬಂದು ಮುಂದ್ಗಡೆ ಇಸ್ಕೊತಾರ, ಅದು ಏನು ಲಂಚ ನಿಮ್ಗೆ ಕೊಟ್ಟಿಲ್ಲ, ಈಗ ಕೈಲೇ ಕೊಟ್ಟಿದ್ದಾರೆ. ಅದು ಇಸ್ಕೊಂಡ್ರೆ ಸುಮ್ಮನೆ ಉದ್ದೇಶ ದುಡ್ಡು ಕೊಟ್ಟರೆ. ಬಟ್ ಅದು ಆ ವಿಡಿಯೋ ಸುಮಾರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರಗುಂದ ಗ್ರಾಮದ ಮುಖಂಡ ಶಿವಣ್ಣ, ಕೇಶವ, ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್, ಸದಸ್ಯ ಪುಟ್ಟು, ಮಾಜಿ ಸದಸ್ಯ ವಿಭೂಷಣ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಯಾಸ್ಕೆಟ್ಬಾಲ್ ಕ್ರೀಡೆ ಆಯೋಜನೆ, ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಭರವಸೆ.
ಮನಮೋಹನ್ ಸಿಂಗ್ ಅವರ ನಿಧನದಿಂದ ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ. ಹೊಳೆನರಸೀಪುರ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಬೇಸರ. ಕಾಡಾನೆ ಹಾವಳಿಯಿಂದ ಕಟಾವಿಗೆ ಬಂದಿರುವ ಭತ್ತದ ಗದ್ದೆಗಳು ನಾಶ. ಬೇಲೂರು ತಾಲೂಕಿನಲ್ಲಿ ಘಟನೆ.